136 ಸ್ಥಾನ ಗೆದ್ದು ಸುಭದ್ರವಾಗಿ ಸರ್ಕಾರ ಇದೆ. ಆದ್ರೆ ಕುಮಾರಸ್ವಾಮಿ ಅವರು ಈ ಸರ್ಕಾರವನ್ನ ಬೀಳಿಸ್ತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಜೊತೆಗೆ ದೇವೇಗೌಡರು ಕೂಡ ಈ ಸರ್ಕಾರನ ಕಿತ್ತೊಗಿಬೇಕು ಅನ್ನೋ ಒಂದು ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರ ಇನ್ನೂ ಬಾಕಿ ವರ್ಷವೂ ಕೂಡ ಮುಂದುವರಿಯುತ್ತೆ ಸರ್. 100% ಇರ್ತದೆ. ಎಲ್ಲ ಇತ್ತೀಚೆಗೆ ನಾನೇ ಹಲವಾರು ಬಾರಿ ಸರಿ ಹೇಳಿದ್ದೀನಿ, BJP ಕರ್ಕೊಂಡು ಬರುವಾಗ ಜಾಮೂನ್ ಕೊಡ್ತಾರೆ, ಅಧಿಕಾರ ಅನುಭವಿಸಾದ್ಮೇಲೆ ವಿಷ ಕೊಡ್ತಾರೆ. ಯಾವತ್ತು ಯಾರು BJPಗೆ ಬಂದರೂ ಬಹುತೇಕ ಜನರಿಗೆ ಅಧಿಕಾರ ಕೊಡಲೇ ಇಲ್ಲ. ಶಂಕರ್ ಮಂತ್ರಿ ಇದ್ರು, ನಾಗೇಶ್ ಮಂತ್ರಿ ಕೊಟ್ಟು ಮಂತ್ರಿ ತೆಗೆದ್ರು, ವಿಶ್ವನಾಥ್ಗೆ MLC ಕೊಟ್ಟರು, ಮಾತಾಡ್ತಕ್ಕಂಗೆ ಮಂತ್ರಿ ಮಾಡಲಿಲ್ಲ. MTB ನಾಗರಾಜು ಸೋತರು, MLC ಮಾಡಿದ್ರು, ಅವ್ರು ಕೇಳ್ದಂದ್ರೆ ಪೋರ್ಟ್ಫೋಲಿಯೋ ಕೊಡಲಿಲ್ಲ. ಆಮೇಲೆ ಕಮಟವಾಗಿ ನಮ್ಮ ಲಕ್ಷ್ಮಣ ಸವದಿ ಕಾನ್ಸ್ಟಿಟ್ಯೂನ್ಸಿ MLA ಅವ್ರಿಗೆ ಮಂತ್ರಿನೂ ಕೊಡಲಿಲ್ಲ. ಮಹೇಶ್ ಕುಮಟಗಿ ಮಂತ್ರಿನೂ ಕೊಡಲಿಲ್ಲ. ಮಂತ್ರಿ ಅದೇನ ಮುಂಚೆ ಏನೇನು ಪ್ರಾಮಿಸ್ ಮಾಡಿದ್ರು ಅದು ಯಾವುದೂ ಕೂಡ ನಡ್ಕೊಂಡೇ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣ, ಗಂಭೀರವಾದಂತಹ ಹಗರಣ ಆರೋಪ ಬಂದಿದೆ. ಇಡಿ ಅಧಿಕಾರಿಗಳು ಕೂಡ ಮೊನ್ನೆ ಲೋಕಾಯುಕ್ತಕ್ಕೆ ಲೆಟರ್ ಬರೆದು ಕೆಲವೊಂದು ಫೈಂಡಿಂಗ್ಸ್ ಅನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಅವರ ಫ್ಯಾಮಿಲಿ ಪ್ರಭಾವ ಬೀರಿದ್ದಾರೆ, ತಪ್ಪಿತಸ್ಥರು, ಸುಮಾರು 700 ಕೋಟಿ ಹಗರಣ ಆಗಿದೆ ಅಂತ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಕ್ಕಂಥ ತಂತ್ರನ ಅಥವಾ ನಿಜಕ್ಕೂ ಕೂಡ ಮುಡಾದಲ್ಲಿ ಅಂಥದ್ದು ಹಗರಣ ನಡೆದಿದೆಯಾ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರೇನು ಮೂಡ ಅಪ್ಲಿಕೇಶನ್ ಕೊಟ್ಟರು ಆವಾಗ ಅವರು ಮುಖ್ಯಮಂತ್ರಿ ಇರಲಿಲ್ಲ. ನಾನೇ ಉಸ್ತುವಾರಿ ಸಚಿವನಿದ್ದೆ. ನಮ್ದೇನು ಸ್ಪೆಷಲ್ ಅಂತ ಏನು ಅವ್ರು ಯಾವತ್ತು ಇನ್ಫ್ಲೂಯೆನ್ಸ್ ಆಗಲಿ ಮತ್ತೊಂದಲ್ಲಿ, ಯಾಕೆ ನಾವು BJP ಗೌರ್ಮೆಂಟ್, ಅದು BJP ಗೌರ್ಮೆಂಟ್ ಅವ್ರು ಏನು ಮಾತಾಡೋದು ಇಲ್ಲ, ಇನ್ಫ್ಲೂಯೆನ್ಸ್ ಏನಿಲ್ಲ. ಸಾವಿರಾರು ಜನ ಕೊಟ್ಟಂಗೆ ಇವ್ರದ್ದು ಅಪ್ಲಿಕೇಶನ್ ಇವ್ರದ್ದು ಕೊಟ್ಟಿದ್ದಾರೆ. ಆ ಗೌರ್ಮೆಂಟ್ ಡೈರೆಕ್ಷನ್ನು ಕೂಡ ಇತ್ತು. ಅದನ್ನ ಪಾಲಿಟಿಕ್ಸ್ ಮಾಡಿದೆ. ಈಗ ಎಷ್ಟು ಜನದಿಲ್ಲ ಈಗ BJP ಅವ್ರದಲ್ಲಿ 1400 1500 ಸೈಟ್ಗಳು ಈ ಥರ ಆಗಿರುವಾಗ ಇವ್ರದ್ದು 14 ಸೈಟ್ ಹೇಗಾಗ್ತದೆ? ಹಂಗಾದ್ರೆ ಎಲ್ಲದೂ ಕ್ಯಾನ್ಸಲ್ ಮಾಡ್ಬೇಕಾಗ್ತದೆ. ಅಲ್ಲಿ ಎಲ್ಲರದು ಕೊಡ್ದೇನೆ ಇವ್ರೊಬ್ಬರಿಗೆ 50% ಕೊಟ್ಟವ್ರೆ ಅಂತಂದ್ರೆ ಅದು ತಪ್ಪಾಗ್ತದೆ.